ಇವ್ನ ಓರಿ ನೋಡ್ಲಿಕ್ಕಿಂತ ಮುಂಚೆ ಹಬ್ಬದಲ್ಲಿ ಇರೋ ಕೋಲ್ ನೋಡಿದ್ರೆ ಸಾಕು ಸೂಪರ್ ಬಂದೈತೆ ಅಂತ ಹೇಳ್ತಾರೆ. ಮಾಟ ಮಂತ್ರ ಮಾಡ್ತಾರಲ್ಲ ಆತರ ಏನಾದ್ರು ನಿಮಗೆ ಅನಿಸಿಲ್ಲ? ನಮ್ದಕ್ಕೂ ಮಾಡ್ಸಿದ್ರು. ಮತ್ತೆ ಈಗ ಏನದು ನರಸಾಪುರ ಹಬ್ಬದಲ್ಲಿ ಏನೋ ನರಸಾಪುರ ಹಬ್ಬದಲ್ಲಿ ಪಿಪಿಗಳ ಸಾಮ್ರಾಜ್ಯದಲ್ಲಿ ಅತಿ ಎತ್ತರವಾದ ಪಿಪಿ ಚಟನ್ನು ಹೊತ್ತು ಅಖಾಡವನ್ನು ತಡೆಯುವಂತ ಓರಿ ಗಾಂಧಿನಗರದ ಸೂಪರ್. ಇವತ್ತು ನಾವು ಗಾಂಧಿನಗರದ ಸೂಪರ್ ನ ಇಂಟರ್ವ್ಯೂ ಮಾಡಕ್ ಬಂದ್ವಿ ಫ್ರೆಂಡ್ಸ್. ಇದೇ ಒಂದು ನರಸಾಪುರ ಹಬ್ಬದಲ್ಲಿ ಕೆಲವೊಬ್ರು ಓರಿಯನ್ನ ಹಿಡಿದಿದ್ದಾರೆ, ಮತ್ತೆ ಕೆಲವೊಬ್ರು ಹಿಡಿದಿಲ್ಲ ಅಂತ ಹೇಳ್ತಾ ಇದಾರೆ. ಅದ್ರ ಡೌಟ್ ಕೂಡ ಕ್ಲಿಯರ್ ಮಾಡ್ಕೊಂಡ್ಬಿಡೋಣ ಇವತ್ತಿನ ವಿಡಿಯೋದಲ್ಲಿ. ಬನ್ನಿ ಬ್ರೋ, ಓರಿ ಓನರ್ ಹೆಸರೇನು? ಓರಿ ಹೆಸರು ಎಲ್ಲರೂ ಓರಿ ಓನರ್ಗಳೇ. ಅಲ್ಲ, ಓರಿ ಓನರ್ ಯಾರಂತ? ಓರಿ ಓನರ್ ಇಲ್ಲಿ ಇರೋರು ಎಲ್ಲರೂ ಓನರ್ಗಳೇ. ಎಲ್ಲರೂ ಓನರ್. ಇದಕ್ಕೆ ಅಭಿಮಾನಿಗಳು ಓನರ್. ಓರಿ ಎಲ್ಲಿ ಹುಟ್ಟಿದ್ದು ಇದು? ಅದನ್ನ ಪ್ಯಾಟೆಗೆ ತಂದಿದ್ದು, ಸಂತಿಪೇಟೆಯಲ್ಲಿ. ಸಂತೆ ಎಲ್ಲಿ? ಇದು ಅಕ್ಕಿಯಾಲೂರ್ ಪೇಟೆ ತಂದಿದ್ದು. ಇದನ್ನ ಫಸ್ಟ್ ಚಿಕ್ಕ ಬಾಸರವ್ರು ಹಿರೇಬಾಸರವ್ರು ತಗೊಂಬಂದಿದ್ರು. ಹಿರೇಬಾಸರ್ ಮಹಾತ್ಮ ಅಂತ ತಂದಿತ್ತು ಇದನ್ನ. ಮಹಾತ್ಮ ಅಂತ ಇತ್ತು. ಆಮೇಲೆ ನಾವು ಇದನ್ನ 8.5 ಲಕ್ಷಕ್ಕೆ ಖರೀದಿ ಮಾಡಿದ್ದು. 8.5 ಲಕ್ಷ ಖರೀದಿ. ಅವಾಗ ಹಬ್ಬ ಮಾಡ್ತಿತ್ತು, ಅವಾಗ ಹಬ್ಬ ಮಾಡ್ತಿತ್ತು, ಚೆನ್ನಾಗಿ ಹಬ್ಬ ಮಾಡ್ತಿತ್ತು. ಅದು ಹಬ್ಬ ಮಾಡಿದ್ ನೋಡಿ ನಾವು ತಗೊಂಡಿರೋದು. ಹಬ್ಬ ಮಾಡೋದ್ ನೋಡಿ ತಗೊಂಡಿದ್ದು. ಅವಾಗ ಅಷ್ಟೇ ಚಟ್ ಎತ್ತರವಾಗಿ ಅವ ಅಷ್ಟು ಪಿಪಿ ಹೊರಿಸ್ತಿರ್ಲಿಲ್ಲ ಅವ್ರು, ನಾರ್ಮಲ್ ಆಗಿ ಹಬ್ಬ ಮಾಡ್ತಿದ್ರು ಅವರು. ಇವಾಗ ನಾವು ಸೂಪರ್ ಅಂತ ತಗೊಂಡ್ಮೇಲೆ ನಮ್ಮ ಸ್ಟ್ರೈಟ್ ಪಿಪಿ ಯಾರು ಕಟ್ಟಿಲ್ಲ. ಇದು ಸ್ಟ್ರೈಟ್ ಪಿಪಿ ನಮ್ಮ ಕರ್ನಾಟಕದ ಓರಿ ಹಬ್ಬದಲ್ಲಿ ಯಾವ ಓರಿನೂ ಒತ್ತಿಲ್ಲ. ಇದು ಫಸ್ಟ್ ಹಬ್ಬ ಅಲ್ಲೇ ಶಿಕಾರಿಪುರ ದೊಡ್ಡಕೆರೆ ಮಾಡಿತ್ತು. ನೆಕ್ಸ್ಟ್ ಹಾನಗಲ್ ಮಾಡ್ತಿದ್ವಿ, ಆಮೇಲೆ ಶಾಡ್ಗುಪ್ಪಿ ಮಾಡಿದ್ವಿ, ಆಮೇಲೆ ಕೆಲವೊಂದ್ ಕಡೆ ಎಲ್ಲ ಹಬ್ಬನೂ ಮಾಡಿದ್ವಿ ನಾವು. ಬಂಪರ್ ಎಷ್ಟು ಹೊಡೆದಿದೆ ಊರಿ? ಬಂಪರ್ ಇದಕ್ಕೆ ಕರೆಕ್ಟ್ ನಿಯತ ಬಂಪರ್ಗಳು ಅಲ್ಲಿ ಕೊಟ್ಟಿಲ್ಲ. ಒಂದ್ ಕೆಲವುಗಳ ಹತ್ರ ಮಾತ್ರ ಕೊಟ್ಟಿರೋದೆ. ಇಲ್ಲದೆ ಹಬ್ಬದಲ್ಲಿ ಇಂಪ್ಲಿಮೆಂಟ್ಸ್ ಫಿಕ್ಸಿಂಗ್ ಬಾಳ ನಡೆಯೋದಕ್ಕೆ ನಮ್ಮ ಊರುಗಳಿಗೆ ತುಂಬಾ ಮೋಸ ಆಗಿದೆ. ಬಂಪರ್ ಕೆಲವು ಕಡೆ ಮಾತ್ರ ಕೊಟ್ಟಿರೋದು. ಇದಕ್ಕೆ ಬಂಪರ್ ಎಷ್ಟು ಹೈಟ್ ಚಟ್ ಹೊರಿಸ್ತೀರಾ? ಇದು ಚಟ್ಟು ಒಂದ್ 4 5 ಅಡಿ ಚಟ್ ಇರುತ್ತೆ ಇದಕ್ಕೆ. 4 5 ಅಡಿ ಚಟ್. ಒಂದ್ ಹಬ್ಬಕ್ಕೆ ಹೋದೆ ಅಂತಂದ್ರೆ ಎಷ್ಟು ಸಲ ಬಿಡ್ತೀರ ಅವ್ರನ್ನ? ಇದು ನಮ್ಗೆ ಎಷ್ಟು ಸಲ ಸಿಗುತ್ತೆ ಅಷ್ಟು ಸಲ ಬಿಡ್ತೀವಿ ನಾವು. ಅಂದ್ರೆ ಚಟ್ ಅಷ್ಟೇ ಇರುತ್ತಾ, ಕಡಿಮೆ ಮಾಡೋದಿಲ್ಲ? ಇಲ್ಲ ನಮ್ ಪಿಪಿ ಕೋಲ್ ಸುಮಾರು ಒಂದು 16 17 ಅಡಿ ಪಿಪಿ ಕೋಲ್ ಇರುತ್ತೆ ನಮ್ದು ಚಟ್ ಬಿಟ್ಟೆ. ನಂಬರ್ ಎಷ್ಟು? ನಂಬರ್ 86 ಅಂತ ಇದ್ರದ್ದು. ನೀವು ಇವಾಗ ಎಲ್ಲಾದ್ರೂ ಹಬ್ಬ ಇದ್ರೆ ನೀವೇ ತಗೊಂತೀರಾ, ಬುಕಿಂಗ್ ಮಾಡ್ತೀರಾ, ಇಲ್ಲ ಬೇರೆ ಪ್ಲಾನ್ಸ್ ಗಳು? ಇಲ್ಲ, ನಮ್ಮ ಅಭಿಮಾನಿಗಳು ಎಲ್ಲ ಮಾಲಕರು ಏನ್ ಡಿಸೈಡ್ ಮಾಡ್ತಾರೆ ನಾವು ಅದ್ರ ಮೇಲೆ ಇದು ಮಾಡೋದು. ಕಾಲ್ಸ್ ಬರ್ತಾವ? ಈಗ ಎಲ್ಲಾದ್ರೂ ಹಬ್ಬ ಇದ್ರೆ ಇಲ್ಲಿ ಫೋನ್ ಮಾಡ್ತಾರೆ, ಅಣ್ಣ ನಿಮ್ ಊರಿ ಹಾಕೋಣ ಅಂತ ಫೋನ್ ಮಾಡ್ತಾರೆ. ನಮ್ಮ ಊರಿ ಅಭಿಮಾನಿಗಳು ಅಂತ ಫೋನ್ ಮಾಡ್ತಾರೆ. ಇಲ್ಲ ಬೇರೆ ಕಡೆ ಏನಾದ್ರು ಫಂಕ್ಷನ್ ಇದ್ರೆ? ಇವಾಗಿನ ಜಸ್ಟ್ ಹೋಗಿ ಬಂದೈತೆ ಗೃಹ ಪ್ರವೇಶಕ್ಕೆ. ಇಲ್ಲಿ ಚಿಕ್ಕಮಗಡಿ ಅಂತ ಅಲ್ಲಿಗೆ ಹೋಗಿ ಬಂದೈತೆ. ಮೊನ್ನೆ ನೆಲವಾಗಲು ಕೃಷಿ ಮೇಳಕ್ ಹೋಗಿತ್ತು. ಯಾವ್ದೇ ಮದುವೆ ಸಮಾರಂಭ ಆಗ್ಲಿ, ಗೃಹ ಪ್ರವೇಶ ಆಗ್ಲಿ, ಕಾಲೇಜ್ ಫಂಕ್ಷನ್ ಆಗ್ಲಿ, ಎಲ್ಲ ಇದ್ರೂ ಕರೀತಾರೆ. ಅವ್ರ ಕಡೆಯಿಂದ ಏನು ಫೀಸ್ ತಗೊಳ್ಳಲ್ಲ? ಹಂಗೆ ಫೀಸ್ ಗೀಸ್ ಏನಿಲ್ಲ, ಅವ್ರ ಅಭಿಮಾನಕ್ಕೆ ಅವರೇ ಬಂದು ಹೋಗ್ತಾರೆ. ಒಂದ್ ಫೋನ್ ಮಾಡಿದ್ರೆ ಸಾಕು, ಅಣ್ಣ ನಿಮ್ ಓರಿ ಅಭಿಮಾನಿ ನಾವು, ನಿಮ್ಗೆ ಎತ್ಬೇಕು ಅಂದ್ರೆ ನಾವು ಹಾಕಳಿಸ್ತೀವಿ. ಯಾವ ಕಲರ್ ಹಾಕ್ತಾರೆ ಊರಿಗೆ? ಇದು ಬ್ಲೂ ಪೂರ್ತಿ ಓಟು ಕಲರ್ ಬ್ಲೂ. ಬ್ಲೂ ಬಲೂನ್ ಆದ್ರೂ ಬ್ಲೂ ವೈಟ್, ಬ್ಲೂ ಡೈಮಂಡ್ ಇದಿವಾಗ. ಬ್ಲೂ ಡೈಮಂಡ್ ಪಿಪಿ ಸುಲ್ತಾನ ಅಂತ ಓರಿ ಹಬ್ಬದಲ್ಲೇ ಪಿಪಿ ಸುಲ್ತಾನ ಅಂತ ವರ್ಡ್ ಹಾಕಿದೆ, ಔಟ್ ಹಾಕಿದೆ ಇವನು. ಮತ್ ಬೇರೆ ಯಾವೆಲ್ಲ ಹೆಸರು ಕರೀತಾರೆ? ಪಿಪಿ ಸುಲ್ತಾನ ಅಂತ ಕರೀತಾರೆ, ಗಾಂಧಿನಗರ ಸೂಪರ್ ಅಂತ ಕರೀತಾರೆ. ಇವ್ನ ಓರಿ ನೋಡ್ಲಿಕ್ಕಿಂತ ಮುಂಚೆ ಹಬ್ಬದಲ್ಲಿ ಇರೋ ಕೋಲ್ ನೋಡಿದ್ರೆ ಸಾಕು ಸೂಪರ್ ಬಂದೈತೆ ಅಂತ ಹೇಳ್ತಾರೆ. ಇವಾಗ ಮಾಟ ಮಂತ್ರ ಎಲ್ಲ ಮಾಡ್ತಾರಲ್ಲ, ಆತರ ಏನಾದ್ರು ನಿಮಗೆ ಅನಿಸಿದ್ಯಾ? ನಮ್ಗೆ ಅನ್ಸಿತ್ತು. ಅದು ನಮ್ದಕ್ಕೂ ಮಾಡ್ಸಿದ್ರು ಮತ್ತೆ ದೇವ್ರ ಆಶೀರ್ವಾದ ಎಲ್ಲ ಗುಣಮುಖ ಆಗಿ ಮತ್ತೆ ರಿಟರ್ನ್ ಆಯ್ತು ಓರಿ. ನೀವೇನಾದ್ರೂ ಅದಕ್ಕೆ ಸೊಲ್ಯೂಷನ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೆಲ್ಲ ಬಸವಣ್ಣ ನೋಡ್ಕೊಂತಾನೆ, ಮೇಲೊಬ್ಬ ಇರ್ತಾನೆ, ನಾವ್ ಹೇಳಿ ಏನ್ ಮಾಡಕ್ಕಾಗಲ್ಲ. ಎಷ್ಟು ಸ್ಪೀಡ್ ಅಲ್ಲಿ ಹೋಗುತ್ತೆ ಒಂದು ಆ ಕಡೆ ಅಂದ್ರೆ? ಈ ಸ್ಪೀಡ್ ಮಾತಾಡಂಗಿಲ್ಲ. ಸ್ಪೀಡ್ ಇದು ಕರ್ನಾಟಕ ಹೈ ಸ್ಪೀಡ್ ಪಿಪಿ ಸುಲ್ತಾನ ಅಂತಾನೆ ಹೇಳ್ತಾರೆ. ಅಂದ್ರೆ ಇವಾಗ ಎಷ್ಟು ಡಿಸ್ಟೆನ್ಸ್ ಆ ಕಡೆ ಒಂದ್ ಸೆಕೆಂಡ್ ಅಲ್ಲಿ ತಡ ಇದೆ ಊರಿಗೆ? ಇದು ಒಂದು 8.5 ಸೆಕೆಂಡ್ 7-8 ಸೆಕೆಂಡ್ ಅಲ್ಲಿ ತಡ ಆಯ್ತು. ಇದು 8 ಸೆಕೆಂಡ್. ಯಾವ ಹಬ್ಬದಲ್ಲಿ? ಎಲ್ಲ ಹಬ್ಬದಲ್ಲೂ ಮೊನ್ನೆ ಹಂಸವೇ ನಡೀತಲ್ಲ ಆ ಹಬ್ಬದಲ್ಲೂ, ನರಸಾಪುರದಲ್ಲೂ ತಡ ಇದೈತೆ. ಪ್ರತಿಯೊಂದು ಹಬ್ಬದಲ್ಲೂ ಅಷ್ಟೇ. ಇದಕ್ಕೆ ಪಿಪಿ ಹೈಯೆಸ್ಟ್ ಹೆಂಗ್ ಆಗುತ್ತೆ ಹಂಗ ಹಬ್ಬ ಮಾಡುತ್ತೀವಿ. ಪಿಪಿ ಎಷ್ಟು ಕೊಡ್ತೀರಾ ಅಷ್ಟಂಗ ಹಬ್ಬ ಮಾಡುತ್ತೀವಿ. ಪಿಪಿ ಹೈಟ್ ಜಾಸ್ತಿ ಇರ್ಬೇಕು ಇದಕ್ಕೆ. ಪಿಪಿ ಜಾಸ್ತಿ ಇರ್ಬೇಕು. ನಾವು ಪಿಪಿ ಹೈಯೆಸ್ಟೇ ಹಾಕೋದು ಇದಕ್ಕೆ. ಇದ್ರ ಹಬ್ಬದಲ್ಲಿ 17 18 ಅಡಿ 20 ಅಡಿ ತನಕನು ಪಿಪಿ ಹಾಕ್ತಿವಿ. 20 ಅಡಿ ತನಕ ಹಾಕ್ತೀರಾ? 20 ಅಡಿ ತನಕನು ಪಿಪಿ ಹಾಕ್ತಿವಿ ನಾವು. ಕೋಲ್ ನೋಡಿದ್ರೆ ಸಾಕು ಅಭಿಮಾನಿಗಳು ಹಬ್ಬದಲ್ಲಿ ಸೂಪರ್ ಬಂದೈತಿ ಅಂತ ಬರೀ ಪಿಪಿ ಕೋಲ್ ನೋಡಿನೇ ಹೇಳ್ತಾರೆ. ಮತ್ತೆ ನಾವು ಓರಿ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಓರಿ ಬಗ್ಗೆ ಎಲ್ಲಿ ತೋರಿದು? ಇವಾಗ ಇಲ್ಲಿ ಯಾವಾಗ ಬಂದಿದೆ ರೀಸೆಂಟ್ ಆಗಿ? ಇಲ್ಲಿ ಇದು ಗಾಂಧಿನಗರ ಸೂಪರ್ ಅಂತ ಗಾಂಧಿನಗರದಲ್ಲಿ ಇತ್ತು. ಇದು ನಮ್ ಎಲ್ವಾಳಕ್ ಬಂದು 1.5 ವರ್ಷ ಆಯ್ತು. 1.5 ವರ್ಷ ಆಯ್ತು. ಗಾಂಧಿನಗರ ಫಸ್ಟ್ ಅಲ್ಲಿತ್ತಾ? ಅಲ್ಲಿತ್ತು. ಸೇಮ್ ಅಲ್ಲಿದ್ದಾಗ ಅದೇ ನಂಬರ್? ಅಲ್ಲಿದ್ದಾಗ 8 ಅಂತ ಇತ್ತು. ನಾವು ಸ್ವಲ್ಪ ಚೇಂಜಸ್ ಇರ್ಲಿ ಅಂತ ತಗೊಂಡಿದ್ರ ಇಲ್ಲಿ? ಇಲ್ಲ, ಇದು ನಮ್ಮ ಅಣ್ಣರ ಊರಿನೇ. ಇಲ್ಲೇ ಇರೋದು ಇದು. ಯಾಕೆ ಇಲ್ಲಿಗೆ ಯಾಕೆ ಬಂದಿದೆ ಊರಿದು? ಇಲ್ಲಿ ಬೆಣಗೆರೆ ಹಬ್ಬ ಮಾಡಕ್ ಬಂದಿತ್ತು. ಇಲ್ಲಿ ನಮ್ಮ ಪಕ್ಕದೂರ್ ಹಬ್ಬ. ಬೆಣಗೆರೆಗೆ ಬಂದ್ಮೇಲಿಂತ ಅಣ್ಣ ನಾನೇ ಇಟ್ಕೊಂತೀನಿ ಅತ್ನ, ಇಲ್ಲಿ ನಮ್ಮ ಮನೇಲೆ ಇರ್ಲಿ ಅಂತ ಹೇಳಿ ನಾನೇ ಇಟ್ಕೊಂಡಿರೋದು. ಇಲ್ಲಿದ್ದಾಗ ಬೇರೆ ಕಡೆ ಹಬ್ಬಕ್ಕೆ ಹೋಗಿದ್ಯಾ? ಸುಮಾರು ಹಬ್ಬ ಮಾಡಿದೆಲ್ಲ. ನಿಮ್ ಮೊನ್ನೆ ನರಸಾಪುರ ಆಯ್ತು, ಎಷ್ಟೊಂದು ಹಬ್ಬ ಮಾಡಿದೆ ಇಲ್ಲಿದ್ದಾಗಿಂತ.
ಮತ್ತೀಗ ಅದೇನದು ನರಸಾಪುರ ಹಬ್ಬದಲ್ಲಿ ಏನೋ ಈ ತರ ನರಸಾಪುರ ಹಬ್ಬದಲ್ಲಿ ಎತ್ತು ಪಾಸ್ ಆಗೈತೆ, ಎತ್ತು ಹಿಡ್ದಿಲ್ಲ. ಕಂಚಾಯ ತಡ ಇದು ಸ್ವಲ್ಪ ದೂರ ಆದ್ಮೇಲೆ ಅವ್ನ್ ಮೊನ್ನೆ ಬಂದು ಎತ್ತತ್ರ ಬಂದು ಕ್ಷಮೆನ ಕೇಳೋದ, ಅಣ್ಣ ನನ್ ತಪ್ಪಾಗೈತೆ, ಕಂಚಾಯ ತಡ ಆದ್ಮೇಲೆ ನಾನು ಎತ್ತಿ ಹಿಡ್ದಿರೋದು ಅಂತ. ಅದೆಲ್ಲ ಸುಳ್ಳು ಸುದ್ದಿ ಅದು. ಇವಾಗ ಆಗ್ಲಿದ್ದಾರು ಎಲ್ಲರೂ ನಮ್ಮವ್ರೆ ಅಂತ ಹೇಳಕ್ ಆಗಲ್ಲ, ಆಗ್ಲಿದ್ದಾರು ಇರ್ತಾರೆ, ಅವರು ಏನ್ ಮಾಡಕ್ ಆಗಲ್ಲ ಅಂತವ್ರಿಗೆ. ಈ ವಿಡಿಯೋ ಎಲ್ಲ ಲೀಕ್ ಆಗಿದಾವಲ್ಲ, ಅದ್ರ ಬಗ್ಗೆ ಅದು ಯಾರದು ಕೈ ಹಾಕೊಂಬೈದಾರ ಅಂತ ಅಂದ್ರೆ ಅವ್ರು ಇಲ್ಲೇ ಪಕ್ಕದವ್ರೆ ಸೂಪರ್ ಓರಿ ಅಭಿಮಾನಿನೇ, ಅವರು ಸೂಪರ್ ಓರಿ ಅಭಿಮಾನಿನೇ. ಕಂಚಾಯ ತಡ ಆದ್ಮೇಲೆ ಹಬ್ಬ ಮುಗಿಯೋ ಟೈಮ್ಗೆ ನಾನು ಪಾಳೆ ಕಚ್ಬೇಕು ಅಂತ ಹೇಳ್ಕೊಂಡು ಅವನೇ ಹೊರಗೆ ಹಿಡ್ಕೊಂಡ್ ಬಂದಿರೋ. ಅವ್ನ್ ಮೊನ್ನೆ ಎತ್ತತ್ರ ಬಂದು ಸಹಿತ ಅವ್ನು ಮಾತಾಡಿ ಇದೇ ಮಾತಾಡಿ ಹೋಗಿ, ಅವ್ನ ಮೊನ್ನೆ ಎತ್ತತ್ರ ಬಂದು ಓರಿ ಹಿಡಿಬೇಕಂತ ಹಿಡ್ಕೊಂಡಿದ್ದಾರೆ. ಎತ್ತತ್ರ ಬಂದು ಕ್ಷಮೆ ಕೇಳಿ ಹೋಗಿರೋದು, ಅಣ್ಣ ತಪ್ಪಾಗೈತೆ ಅಂತ ಕ್ಷಮೆ ಕೇಳಿ ಹೋದ್ರು ಅವ್ರು. ಯಾವ್ರು? ಅವ್ರ ಇಲ್ಲೇ ಪಕ್ಕದೂರು ನಮ್ ಚಿಕ್ಕೇರಿರು ಅಂತ. ಸಿಕ್ಕಿರೋರು ನಮಗೂ ಬೇಕಾದ್ರೆ ಅವರೆಲ್ಲ. ಅವ್ರೇನು ಇವರೆಲ್ಲ ಫ್ಯಾನ್ಸ್? ಇವ್ರ ಫ್ಯಾನ್ಸ್ ಅಂತ ಯಾರು ಇಲ್ಲ, ಇಲ್ಲೆಲ್ಲ ಮಾಲೀಕರೇ. ಏನ್ ಹೇಳ್ತೀರಣ್ಣ ನೀವು? ಹೈಯೆಸ್ಟ್ BP ಹೊರದೈತಿ. ನಮಗಂತೂ ತುಂಬಾ ಫೇವ್ರೇಟ್ ಓರಿ. ಓರಿ ಎಲ್ಲಿ ಹೋದ್ರೆ ಬಿಡಲ್ಲ. ನಾವು ರೀಸೆಂಟ್ ಆಗಿ ಊರಲ್ಲಿಲ್ಲ, ಊರಿನ ದೂರದಿಂದ ಬಂದ್ ನರಸಾಪುರಕ್ಕೆ ನಮ್ಗೂ ಕಸರನ್ನೇ ಹಬ್ಬಕ್ಕೆ ಹಾಕಿದ್ರು ಓರಿನ. ಚೆನ್ನಾಗ್ ಹಬ್ಬ ಮಾಡ್ತು. ಏನು ಓರಿ ಮೇಲೆ ಬಹಳ ಹೆಮ್ಮೆ ಇದೆ ನಮ್ಗೆ. ತುಂಬಾ ಫೇವ್ರೇಟ್ ಓರಿ. ನಮ್ಮ ಎಲ್ಲ ಓರಿ ಹಬ್ಬದಲ್ಲಿ ತುಂಬಾ ಫೇವ್ರೇಟ್ ಅಂದ್ರೆ ಇದೊಂದೇ. ಸೂಪರ್. ನಿಮ್ದು ಇದೆ ಊರ? ಇದೆ ಊರಿ, ಇದೆ ಊರು. ಅದು ಲೊಕೇಶನ್ ಹೇಳ್ಬಿಡಿ, ಎಲ್ಲಿ ಬರುತ್ತೆ ಊರಿದು? ಇದು ಚಿಕ್ಕೇರೂರು ನಿಯರ್ ಆನೋಟಿ ಮೇನ್ ರೋಡ್, ಎಲಿವಾಳ ಅಂತ. ಎಲಿವಾಳ ಮೇನ್ ರೋಡ್ ಒಳಗಡೆ, ಮೇನ್ ರೋಡ್ ಅಲ್ಲಿ ಬರುತ್ತೆ. ಮೇನ್ ರೋಡ್ ಬರುತ್ತೆ. ನಮಗಂತೂ ಹೋರಿ ಅಣ್ಣ ತುಂಬಾ ಹಿಡ್ಸೈತಿ. ಗಾಂಧಿನಗರ ಇಲ್ದಾಗ ಅಷ್ಟು ಪರಿಚಯ ಇದ್ದಿದ್ದಿಲ್ಲ ಹೋರಿ. ಇಲ್ಲಿ ಯಾವಾಗ ಬಂದಾಗಂತ ನಮ್ಮೂರ್ ಹುಡ್ರಿ ಅಂತ ಎಲ್ಲರಿಗೂ ಹಿಡ್ಸೈತಣ್ಣ ಹೋರಿ. ಗಾಂಧಿನಗರ ಅಂದ್ರ ಅಷ್ಟು ದೂರ ಐತಿ, ಏನ್ ಹೋಗ್ಬೇಕು. ಈಗಂತ್ರ ಹಂಗೇನಿಲ್ಲ, ಎಲವಾಳ ಅಂದ್ಮ್ಯಾಗ ನಮ್ಮೂರ್ ಎತ್ತಿದ್ದಂಗ ಮಾಡ್ತಾರ. ಅಲ್ಲಿಗೆ ಹೋಗ್ಬೇಕು ಅಂದ್ರ ಒಂದ್ ಸ್ವಲ್ಪ ಮುಂದೆ ಯೋಚನೆ ಮಾಡ್ತಿದ್ರು. ಇಲ್ಲಿ ಹೋರಿ ಬಂದಾಗಿಂದ ಅಂತಣ ಹಿಂಗಂತ ಆಡ ಹುಡ್ರಿಂದ ಹೇಳಿದ್ರು ಮಂದಿ ಬಂದು ಹೋಗಾರ. ಬೇಕಾದ್ ಮಾತಾಡೋಣ, ಆದ್ರೂ ಹೋರಿ ಮೇ ಹೆಮ್ಮೆ ಐತಲ್ಲ ಹಂಗಾಗಿ ಬರೋದ ಅಷ್ಟಣ್ಣ. ಇನ್ನೇನಣ್ಣ ದೂರ ಐತಿ ಅಂದ್ರೆ ಅವ ಹೋಗುದಿಲ್ಲ. ಈಗ ಏನ ಒಂದ್ ಸಣ್ಣ ಹಬ್ಬಕ್ಕೆ ಹಾಕಿದ್ರೆ ಬಿಡಂಗಿಲ್ಲ. ಈಗ ನೋಡೋಣ, ಇವತ್ತ ಚಿಕ್ಕಮಡಿಗೆ ಹೊಸಮನಿ ಹಬ್ಬಕ್ಕೆ ಹೋಗ್ತೈತಿ. ಹಿಂಗ ಈ ಊರ್ ಅಂದ್ಮ್ಯಾಗ ಊರಾಗ ಒಬ್ಬರು ಅಂತಾರ ಮಾತಾಡಿರಿ ತಲಿ ಕಿಶನಂಗಿಲ್ಲ. ಇನ್ನೇನಪ್ಪಾ ಹೋರಿ ಟಾಪ್ ಐತಿ, ಹೋರಿ ಮಾಲೀಕರು ಹಂಗ ಅದಾರ. ಈ ಕುಮಾರಣ್ಣ ಅಂದ್ರೆ ನಮ್ಮ ಊರಾಗ ಆಲ್ಮೋಸ್ಟ್ ಅಲ್ಲಿ ಪರಿಚಯ ಇಲ್ಲ. ಇವ್ರ ಅಣ್ಣ ಇವ್ರ ರಿಲೇಷನ್ ಅಣ್ಣ. ಇನ್ನು ಉಳ್ಕಿದಾರಿ ಕುಮಾರಣ್ಣ ಅಂದ್ರೆ ಯಾರು ನಮ್ಮೂರ್ ಹುಡ್ರಿ, ಬಟ್ ಆಲ್ಮೋಸ್ಟ್ ಅಲ್ಲ ಒಂದ್ ಹಾವ ಐತಣ್ಣ. ಈ ಕಡೆಗೆ ಪರಿಚಯ ಇದ್ದಿದ್ದಿಲ್ಲ. ಈ ಹೋರಿ ಬಂದ್ಮ್ಯಾಗ ಅಣ್ಣನು ನಮಗೆ ಅಗ್ದಿ ಪರಿಚಯ ಆಗೈತಿ. ಈ ಹೋರಿ ಬಂದ್ಮ್ಯಾಗ ಅಂತ ನಮಗಂತೂ ಬಾಳ ಖುಷಿ ಆಗೈತಿ. ಯಾಕಂದ್ರೆ ನಾವು ಸಣ್ಣ ಪುಟ್ಟ ಹೋರಿ ಕಟ್ಗೆ ಈಗ ಬೆಳಕತ್ತವಣ. ಈದ್ ಬಂದ್ಮ್ಯಾಗ ಅಂತ ಇನ್ನೂ ಬೆಳಸಾಕತೈತಿ. ನಮ್ಮ ಊರಿಗೆ ಬಂದು ನಮ್ಮನ್ನ ಇನ್ನೂ ಬೆಳಸಾಕತೈತಿ. ಯಾಕಂದ್ರೆ ಆ ಕಡೆ ಜನ ಈಗ ಪರಿಚಯ ಆಗತ್ತಾರ ನಮ್ಗೆ. ಮುಂಚೆ ಏನಿಲ್ಲ ಅಣ್ಣ, ದೊಡ್ಡವ್ರ ಅವ್ರವ್ರ ಲಿಂಕ್ ಆಗ್ಬಿಡ್ರಿ. ಈಗೇನಿಲ್ಲ, ಈ ಹೋರಿ ಕೂಟ ಹೊಂಟಾಗಿಂದ ನಮಗೂ ಜನ ಪರಿಚಯ ಆಗತ್ತಾರ. ಹಂಗ ಸಣ್ಣವ್ರಿಗೆ ಬೆಳೆಯಾಗತ್ತೇವೆ ಈಗ ಈ ಹೋರಿ ನಮ್ಮ ಊರಿಗೆ ಕಾಲಿಟ್ಟಾಗಿಂದ. ಇವರು ಒಬ್ರು ದೊರೆ ಹಚ್ಚಿ ಎಲ್ವಾಳ ದೊರೆ ಅಂದ ಮಾಲಕರು ಇವರು. ನಾವು ಒಂದ್ ಹೋರಿ ಕಟ್ಟೇವಣ, ಸ್ನೇಹಿತರಿಗಾಗಿ ಒಂದ್ ಹೋರಿ ಕಟ್ಟೇವಣ. ಸ್ನೇಹಿತರಿಗಾಗಿ ಚೆನ್ನಾಗ್ ಮಾಡ್ತಬ್ಬ, ಚೆನ್ನಾಗ್ ಮಾಡ್ತಾನ. ಇವಾಗ ಹೋರಿ ಹಬ್ಬದಲ್ಲಿ ಬುಕ್ಕಿಂಗ್ ಎಲ್ಲ ನಡೀತಾವಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಆತರ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಏನಾದ್ರು ಕಾಲ್ಸ್ಗಳು ಬಂದಿರೋದು ಏನಾದ್ರು? ಫೋನ್ ಬಂದ್ರು ನಾವ್ ಒಂದೇ ಮಾತು ಹೇಳೋದಣ್ಣ, ನಾವು ಬುಕ್ಕಿಂಗ್ ಮಾಡಲ್ಲ. ಕೊಟ್ರೆ ನಿಯತ್ತಾಗಿ ಕೊಟ್ರೆ ನಾವ್ ಎತ್ತಾಕ್ತಿವಿ. ನಾವ್ ಇದುವರೆಗೂ ಬುಕ್ಕಿಂಗ್ ಮಾಡಿ ತರ್ಬೇಕು ಅಂದಿದ್ರೆ ನಾವು ಸಾಲ ಹಿಡಿದು ಮನೆ ಮುಂದೆ ನಿಂದಿರ್ಸ್ತಿದ್ವಿ. ಬುಕ್ಕಿಂಗ್ ಇಂಪ್ಲಿಮೆಂಟ್ಸ್ ಮಾಡೋದಾದ್ರೆ ನಮಗೆ ನಿಯತ್ ಬೇಕಣ್ಣ. ನಿಯತ್ತಿಂದ ಪ್ರೈಸ್ ಹೊಡಿಬೇಕು ಅಂತಾನೆ ನಾವು ಇದ್ರ ಜೊತೆಗೆ ಇಷ್ಟು ದಿನ ಹಬ್ಬ ಮಾಡ್ತಿದೀವಿ. ಇನ್ನೂ ಆದ್ರೂ ಅಷ್ಟೇ, ನಾವು ಫಿಕ್ಸಿಂಗ್ ಅಂತೂ ಎಲ್ಲೂ ಮಾಡಲ್ಲ, ನಿಯತ್ತಿಂತಾನೆ ಪ್ರೈಸ್ ಹೊಡೆದು ತೋರಿಸ್ತೀವಿ. ಇವಾಗ ಜಾತಿ ಮೇಲೆ ಹೋರಿ ಬಿಡ್ತಾರಲ್ಲ, ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ಹೋರಿ ಹಬ್ಬದಲ್ಲಿ ಜಾತಿ ಇಲ್ಲ, ಕಾಂಟ್ರವರ್ಸಿ ನಡೀತಲ್ವಾ ಇವಾಗ? ಜಾತಿ ಹೋರಿ ಹಬ್ಬದಲ್ಲಂತೂ ಜಾತಿ ಇಲ್ಲ, ಎಲ್ಲರೂ ಒಂದೇ ಇದ್ರಲ್ಲಿ. ಮುಸ್ಲಿಮ್ಸ್ ಹೋರಿ ಕಟ್ತಾರೆ, ಹಿಂದೂಗಳು ಹೋರಿ ಕಟ್ತಾರೆ, ಅವರು ಹಬ್ಬ ಮಾಡ್ತಾರೆ, ನಾವು ಹಬ್ಬ ಮಾಡ್ತೀವಿ. ನಾವಂತೂ ಯಾವ್ದೇ ಜಾತಿ ಧರ್ಮ ಇದುವರೆಗೂ ಮಾಡಿಲ್ಲ, ಮಾಡೋದು ಇಲ್ಲ ನಾವು. ಮೊದಲು ಸೂಪರ್ ಇರ್ತಾಗ ಹಿಂದೂ ಮುಸ್ಲಿಂ ಸೇರಿ ಹಬ್ಬ ಮಾಡಿದಾರೆ. ಗಾಂಧಿನಗರ ಸೂಪರ್ ಮಹಾರಾಜ್ ಅಂತ ಇತ್ತು. ಮಹಾರಾಜ ಸೂಪರ್ ಇರ್ತಾಗ ಹಿಂದೂ ಮುಸ್ಲಿಮ್ಸ್ ಸೇರಿ ಹಬ್ಬ ಮಾಡಿದ್ರು. ಹೋರಿ ಮೊದ್ಲಿನ ಸೂಪರ್ ಏನಿತ್ತಲ್ಲ ಅದು ಮುಸ್ಲಿಮ್ಸ್ ದಾಗ ಹೋರಿ. ಇಲ್ಲಿ ಜಾತಿ ಅನ್ನೋದೇನಿಲ್ಲ. ಅಂದ್ರೆ ಫಸ್ಟ್ ಇದಕ್ಕೆ ಓನರ್ ಮುಸ್ಲಿಂ, ಸೂಪರ್ ಅಂತ ಇತ್ತು. ಅದ್ರ ನೆಕ್ಸ್ಟ್ ಇದು ಬಂದಿರೋದು ಮಹಾರಾಜ ಅಂತ ಇತ್ತು. ನಮ್ಗೆ ತುಂಬಾ ಹೋರಿಗಳು ಇದಾವೆ. ಜಾತಿ ಅನ್ನೋದೇನಿಲ್ಲ ಇದ್ರಲ್ಲಿ, ಎಲ್ಲರೂ ಒಂದೇ. ಒಬ್ರು ಸೂಪರ್ ಅಂತ ಇತ್ತು, ಅದ್ ನಮ್ಮ ಅಣ್ಣರಿಗೆ ಗೊತ್ತು. ಅದು ಮುಸ್ಲಿಮ್ಸ್ ಹೋರಿ. ನಮ್ಮ ಅಣ್ಣ ತಂದು ಅದು ಹಬ್ಬ ಮಾಡ್ಕೊಂಡು ಇದ್ರಲ್ಲಿ ಜಾತಿ ಏನಿಲ್ಲ ಅಂತ ನಮ್ ಭಾವೈಕ್ಯಕ್ಕಾಗಿ ಟೀಮ್ ಮಹಾರಾಜ ಅಂತ ನಮ್ ಟೀಮೇ ಐತೆ ಒಂದು. ನೀವು ತಗೊಂಡಾಗ ಎಷ್ಟು ಹೊಡಿತ್ತು ಇದು? ಈಗ ಸುಮಾರು ಒಂದು 7 ವರ್ಷದ ಹಿಂದೆ ತಗೊಂಡಿರೋದು ನಾವು. ಎಷ್ಟು ಹೊಡಿತ್ತು ಅವಾಗ? ನಾರ್ಮಲ್ ಇದಕ್ಕಿಂತ ಸ್ವಲ್ಪ ಚಿಕ್ತಿತ್ತು ಅಷ್ಟೇ. ಚಿಕ್ಕಿತ್ತು. ಅಲ್ಲೆಲ್ಲ ಫಸ್ಟ್ ಎಲ್ಲ ಬಂಪರ್ ಎಲ್ಲ ತಗೊಂಡಿದ್ದೆ. ಅಲ್ಲಿ ಮಹಾತ್ಮ ಅಂದಲ್ಲಿ ಸುಮಾರು ಹಬ್ಬ ಕಡೆ ಬಂಪರ್ ಮಾಡೈತಲ್ಲ, ಚೆನ್ನಾಗಿ ಫೇಮಸ್ ಇತ್ತು ಹೋರಿ. ಅವಾಗ ಫೇಮಸ್ ಇತ್ತ. ನೀವು ತಗೊಂಡಾದ್ಮೇಲೆ ಸೂಪರ್ ಅಂತ ಹೋರಿ ಫೇಮಸ್ ಇತ್ತು, ಬಟ್ ಗೊತ್ತಿರ್ಲಿಲ್ಲ ಯಾರಿಗೂ ಗೊತ್ತಿರ್ಲಿಲ್ಲ. ನಾವು ತಗೊಂಡು ಸೂಪರ್ ಅಂತ ಅಂದು ಮುಗುಲೆ ತರ ಪೀಪೆ ಮಾಡಿದ್ಮೇಲೆ ಸೂಪರ್ ಅಂತ. ಅಂದ್ರೆ ಪೀಪಿ ಚಟ್ಟಿಗೆ ಅಷ್ಟು ಫ್ಯಾನ್ಸ್ ಮಾಡಿದಾರೆ. ಇದು ಚಟ್ಟೆ ಒಂಥರ ಡಿಫ್ರೆಂಟ್.
ಇದ್ರ ಚಟ್ಟು ಈ ತರ ಇದ್ರ ಸೂಪರ್ ಚಟ್ಟು ಜಾಸ್ತಿ ಯಾರ್ದು ಇಲ್ಲೇ ಇಲ್ಲ ಈ ಹೋರಿ ಹಬ್ಬದಲ್ಲಿ. ಇದ್ರ ಸ್ಟೈಲೇ ಬೇರೆ, ಇದ್ರ ಹಬ್ಬ ಮಾಡೋ ಸ್ಟೈಲೇ ಬೇರೆ ಇದು. ಅದು ಏನಾಗಿದೆ ಕಾಲ ಕುಂಟಾಯ್ತಲ್ಲ ಅವ್ರಿ? ಅದು ಇವತ್ತು ಹೊಸಮನೆ ಬಂದೈತಲ್ಲ, ಯಾಕೆ ಹೊಸಮನೆಗೆ ಹೋಗಿ ಬಂದೈತೆ, ಮೊನ್ನೆ ಹಬ್ಬ ಮಾಡೈತೆ. ಅದ್ರ ಮೊನ್ನೆ ನೆಲವಾಗ್ಲು ಫಂಕ್ಷನ್ ಹೋಗಿತ್ತು. ಹೋರಿಗಂತೂ ಅಷ್ಟೇ ಇಲ್ಲ, ಹಬ್ಬ ಕಮ್ತಾನ ಮಾಡುತ್ತೆ. ನಮ್ದು ಸುಮಾರು ಒಂದ್ 80 ಎಕರೆ ಹೊಲ ಆಗುತ್ತೆ, ಅಲ್ಲಿ ಕಮ್ತಾನ ಮಾಡುತ್ತೆ, ಹಬ್ಬನ ಮಾಡುತ್ತೆ. ಕಮ್ತದಲ್ಲೂ ಸೈ, ಹಬ್ಬದಲ್ಲೂ ಸೈ, ವರಕ್ಕೂ ಸೈ. ಇದು ಕಾಂಪಿಟೇಟರ್ PP ಅಂತ ಕಾಂಪಿಟೇಷನ್ ಕೊಡೋ ಹೋರಿ ಯಾವೂ ಇಲ್ಲ ನಮ್ ಕರ್ನಾಟಕದಲ್ಲಿ. ಯಾವೂ ಇಲ್ಲ. ಇದೆ ಸೂಪರ್. PP ಸುಲ್ತಾನ ಅಂತ ಕೆಲವ್ರು ಈಗೆಲ್ಲ ಹಾಕಂತಾರೆ ವಿಡಿಯೋದಲ್ಲಿ. PP ಸುಲ್ತಾನ ಅಂತ ಪದ ಹುಟ್ಟಾಕ್ದಾನೆ ಇವನು. ಮತ್ ಬೇರೆ ಯಾವೆಲ್ಲ ಹೆಸರು ಇದೆ ಇದಕ್ಕೆ? PP ಸುಲ್ತಾನ ಅಂತ ಇದು ಕೊಟ್ಟವ್ರೆ ಇವನೇ. PP ಸುಲ್ತಾನ ಅಂತ ಪದ ಹುಟ್ಟಾಕ್ದಾನೆ ಇವನು ಫಸ್ಟ್. ಮತ್ ಬೇರೆ ಎಲ್ಲ ಯಾವೆಲ್ಲ ಹೆಸರು ಕರೀತಾರೆ? ಸ್ಟೈಲಿಶ್ ಪ್ಲೇಯರ್ ಅಂತ ಕರೀತಾರೆ, ಕರ್ನಾಟಕ PP ಸುಲ್ತಾನ ಅಂತ ಕರೀತಾರೆ, ಹೈ ಸ್ಪೀಡ್ PP ಸುಲ್ತಾನ ಅಂತ ಕರೀತಾರೆ. ಈಗ ಇದಕ್ಕಾಗಿ ಸಪರೇಟ್ ಆಗಿ ಇದು ಮಾಡ್ಸಿದಾರಲ್ಲ? ಇಲ್ಲ, ಫಸ್ಟ್ ಇಂದಾನೆ ಇತ್ತು. ಈಗ ನಮ್ಮ ತುಂಬಾ ಎತ್ಕೊಳ್ಳಿದ್ವು ಕಂಬದಕ್ಕೋಸ್ಕರ. ನಾವು 2-3 ಜೊತೆ ಎತ್ ಕಟ್ತಿದ್ವಿ. ನಾವು ಹಬ್ಬದ ಎತ್ ಕಟ್ತಿರ್ಲಿಲ್ಲ. ನಮ್ ಸೂಪರ್ ಜೊತೆ ನಾವು ಸುಮಾರು 7-8 ವರ್ಷದಿಂದ ಹಬ್ಬ ಮಾಡ್ಕೊಂತಾನೆ ಬಂದ್ವಿ. ಅದು ಬೆಂಗೇರ್ ಹಬ್ಬಕ್ಕೆ ಬಂದಾಗ ಅಣ್ಣ ನನ್ನ ಹತ್ರನೇ ಇರ್ಲಿ ಎತ್ತು ಅಂತ ನಮ್ಮ ಅಣ್ಣಗೆ ಹೇಳಿ, ನಮ್ಮ ಅಣ್ಣನ ಸರಿ ಆಯ್ತು ನೀನೇ ಇಟ್ಕ ಅಂತ ಅಂದು ನಮ್ಮ ಅಣ್ಣನ ಹೇಳಿ ಇಲ್ಲೇ ಇಟ್ಟಿರೋದು. ಸರಿ, ಅವು ಹೇಳ್ಬಿಡಿ ಫ್ಯಾನ್ಸಿಗೆ. ಅದು ಇವಾಗ ಮೊನ್ನೆ ಆಯ್ತಲ್ಲ, ಮೊನ್ನೆ ಹಬ್ಬದಲ್ಲಿ ನಡೆದಿರೋ ಇನ್ಸಿಡೆಂಟ್ ಬಗ್ಗೆ ಅಂತ ಅಂದ್ರೆ, ಅವನು ಹೋರಿ ಹಿಡ್ಕೊಂಡವನು ನಮ್ ಸೂಪರ್ ಅಭಿಮಾನಿನೇ ಅಂತ ಬಂದು ಎತ್ತತ್ರ ಬಂದು ಅಣ್ಣ ನಮ್ ತಪ್ಪಾಗೈತೆ ಅಂತ ಸುಮಾರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ರು ಅದನ್ನ. ಸೂಪರ್ ವಿಡಿಯೋ ಹಿಡ್ಕೊಂಡ್ ಬಂದಿರೋದ್ನೆಲ್ಲ ಸುಮಾರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿತ್ತು ಅದು. ಅದಕ್ಕೋಸ್ಕರನೇ ಅವನೇ ಬಂದು ಎತ್ತತ್ರ ನಾನು ಸೂಪರ್ ಹೋರಿ ಅಭಿಮಾನಿ ಅಂತ ಹೇಳಿ ಎತ್ ಮುಟ್ಟಿ ನನ್ನಿಂದ ತಪ್ಪಾಗೈತೆ ಅಂತ ಮಾತಾಡಿ ಕ್ಷಮೆ ಕೇಳಿ ಹೋಗಿರೋದು. ಅವನು ಸೂಪರ್ ಅಭಿಮಾನಿನೇ. ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದಾರೆ ಹಬ್ಬಕ್ಕೆ ತಗೊಂಡೋದ್ರೆ. ಎಲ್ಲ ಅಲ್ಲೇ ಬರ್ತಾರ, ಇಲ್ಲಿ ಹೋಗ್ತಾ ಇರ್ತಾರೆ? ಎಷ್ಟು ಜನ ಹೋಗ್ತೀರಾ ಹೋಗ್ಬೇಕಾದ್ರೆ ಒಂದ್ 10-12 ಜನ ಹೋಗ್ತಾರೆ ಆಟೋದಲ್ಲಿ. 10 ಜನ ಇಲ್ಲಿಂದ ಹೋಗ್ತೀರಾ? ಇಲ್ಲಿಂದಾನೆ ಹೋಗ್ತೀವಿ. ಫ್ಯಾನ್ಸ್ ಎಲ್ಲ ನಿಮ್ ಫೋನ್ ಗಿನ್ ಬರ್ತಿರ್ತಾವ? ಬರ್ತಿರ್ತವಣ್ಣ, ಸುಮಾರು ಬರ್ತಿದವು. ಬರ್ತಾರ ಇಲ್ಲಿ ಡೈಲಿ ಫೋಟೋ? ಎತ್ತಿಗೆ ಪುರ್ಸತ್ತೆ ಇರಲ್ಲ. ನಾವು ಎತ್ತು ಹೊಲಕ್ಕೆ ಹಿಡ್ಕೊಂಡು ಹೋದ್ರೆ ಹೊಲಕ್ಕೆ ಹುಡ್ಕೊಂಡ್ ಬರ್ತಾರೆ. ಹೊಲಕ್ಕೆ ಬರ್ತಾರೆ. ಹಂಗೇನೆಲ್ಲ ಟೈಮ್ ಕೊಡ್ತೀರಾ? ಟೈಮ್ ಕೊಡ್ತೀವಿ. ಯಾವ ಅಭಿಮಾನಿಗಳಿಗೋಸ್ಕರ ಬೇಜಾರ್ ಮಾಡಲ್ಲ ಅಣ್ಣ. ಇಲ್ಲೇ ಎತ್ತೈತೆ ನೀವೇ ಬಿಚ್ಕೊಂಡ್ ಫೋಟೋ ಹೊಡ್ಕೊಂಡು ಹೋಗ್ರಿ ಅಂತ ಹೇಳ್ತೀವಿ. ಆದ್ರೆ ಓರಿ ಸಿಕ್ಕಾಪಟ್ಟೆ ಆಯ್ತಾನಲ್ಲ? ಇಲ್ಲ ಅಣ್ಣ, ಎಲ್ಲ ಮುಗ್ಧ ಮನಸ್ಸಿನ ಜೀವ. ಇಲ್ಲ, ನಾ ಅವಾಗ್ಲೇ ಹಿಡ್ಕೊಳಕ್ ಬಂದೆ. ಇಲ್ಲ, ಅದು ಹೊಸಬ್ರಿಗೆ ಹಂಗ್ ಮಾಡತ್ತೆ ಅಷ್ಟೇ. ಹಿಡ್ಕರಿ, ಅದಕ್ಕೇನಿಲ್ಲ, ಹಿಡ್ಕರಿ. ಕಮ್ಮಿ ನೋಡಿದ್ರೆ ಭಯ ಆಗುತ್ತೆ. ಇಲ್ಲ ಬರ್ರಿ ಹಿಡ್ಕೊಳ್ರಿ. ಹಂಗೆ ಒಬ್ರಿಗೆ ಓನರ್ ಇರ್ಬೇಕಂತಲ್ಲ ಅದಕ್ಕೆ? ಎಲ್ಲ ಇಲ್ಲಿ ಬರೋರು ನಮ್ಮ ಹುಡುಗರು ಇವರೆಲ್ಲ ಪ್ರತಿಯೊಬ್ರು ಓನರ್. ಅಲ್ಲ, ಈಗ ಹೊಸಬ್ರು ಯಾರಾದ್ರೂ ಬಂದ್ರೆ ಸ್ವಲ್ಪ ಆಯುತ್ತೆ. ಮತ್ ಇದಕ್ಕೇನಪ್ಪ ಡ್ರಿಂಕ್ಸ್ ಮಾಡಿ ಬಂದ್ರೆ ಆಗಲ್ಲ. ಡ್ರಿಂಕ್ಸ್ ಮಾಡಿದವ್ರಿಗೆ ಆಗಲ್ಲ. ಡ್ರಿಂಕ್ಸ್ ಮಾಡೋರ್ ಬಂದ್ರೆ ಆಯುತ್ತೆ. ಅದು ಚೆಕ್ ಮಾಡಿದೀರಾ? ಚೆಕ್ ಮಾಡಿದೀವಿ. ಇಲ್ಲಿ ನಮ್ಮ ಮನೇಲಿ ಒಬ್ರು ಇರ್ತಾರೆ, ಅವ್ರು ಸ್ವಲ್ಪ ಲೈಟ್ ಡ್ರಿಂಕ್ಸ್ ಮಾಡ್ತಾರೆ. ಅವ್ರು ಬಂದ್ರೆ ಅಂದ್ರೆ ಅವ್ರಿಗೆ ಮುಟ್ಸೆ ಕೊಡಲ್ಲ. ಅವ್ರು ಮುಟ್ಟೋದು ಇಲ್ಲ. ನಾನು ಅಲ್ಲಪ್ಪ ನಾನು ಡ್ರಿಂಕ್ಸ್ ಮಾಡಿವಿ ಅಂತಾನೆ ಹೇಳ್ತಾರೆ ಅವ್ರು. ಡ್ರಿಂಕ್ಸ್ ಮಾಡಕ್ಕಿಂತ ಆಮೇಲೆ ಏನ್ ಮಾಡಲ್ಲ, ಸ್ಮೆಲ್ ಅಂತ ಆಗಲ್ಲ. ಅದಕ್ಕೆ ಸ್ಮೆಲ್ ಆಗಲ್ಲ ಡ್ರಿಂಕ್ಸ್. ಹೈಟ್ ಭಾರಿ ಹೈಟ್ ಐತೆ ಅವ್ರಿಗೆ. ಚಟ್ ಇದು ಕಂಬು ಇಷ್ಟ ಅಲ್ಲ, ಹೈಟ್ ಆಗಲ್ಲ ಮತ್ತೆ ಜಾಸ್ತಿ ಅಲ್ಲ? ಇನ್ನು ಬೆಳಿಬೋದಣ್ಣ, ವಯಸ್ಸು ಆದಂಗೆ ಬೆಳಿತಿರ್ತಾವ. ಕೊಬ್ಬರಿ ಗಿಡ ಎಷ್ಟು ಕಟ್ತೀರಾ? ಕೊಬ್ಬರಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು 7-8 ಕೊಬ್ಬರಿ ಗಿಡ ಕಟ್ತೀವಿ. 8 ಕೊಬ್ಬರಿ ಗಿಡ ಕಟ್ತೀರಾ? ಬಣ್ಣ ಗಿಣ್ಣ ಹೊಡ್ತೀರಾ ಹಬ್ಬಕ್ಕೆ? ಇಲ್ಲ, ಏನಿಲ್ಲ. ಇದು ಕಾಜಲ್ ಅಷ್ಟೇ ಹಚ್ತೀವಿ. ಕಾಜಲ್ ಹಚ್ತೀವಿ, ಬಣ್ಣ ಏನು ನೋಡಿಲ್ಲ. ಫುಲ್ ರೆಡಿ ಮಾಡ್ತೀವಿ. ಈಗ ರೀಸೆಂಟ್ ಆಗಿ ಎಷ್ಟು ಜೂಲೈನೆಲ್ಲ ಹೊಲಸಿ ಎಷ್ಟು ವರ್ಷ ಆಯ್ತು? ಜೂಲ ಪ್ರತಿ ವರ್ಷನೂ ಹೊಲಿಸ್ತೀವಿ ನಾವು. ಪ್ರತಿ ವರ್ಷ ಹೊಲಿಸ್ತೀವಿ. ಸುಮಾರು ನಮ್ದು ಜೂಲ ಹೊಲ್ಸಕ್ಕಾಗಿ ನಮ್ಗೆ ಒಂದು 50-60 ಸಾವಿರ ಖರ್ಚಾಗುತ್ತೆ ವರ್ಷಕ್ಕೆ. 50-60 ಸಾವಿರ ಖರ್ಚಾಗುತ್ತೆ. ನಾವು ಹೊಲಿಸಿದ್ರೆ 2 ಜೊತೆ ಬಟ್ಟೆ ತಂದು ಅದ್ರ ಕಾಲ್ ಪ್ಯಾಂಟು, ಜೂಲ, ಈಗ ಅಣಿಕಟ್ಟು. ಯಾವ್ದು ಹಾಕ್ತೀರಾ ಪ್ಯಾಂಟ್ ಕಲರ್? ಪ್ಯಾಂಟ್ ಕಲರ್ ಬ್ಲೂ. ಪ್ರತಿಯೊಂದು ಬ್ಲೂನೇ, ಯಾವ್ದೊಂದು ಕಲರ್ ಚೇಂಜ್ ಇಲ್ಲ? ಪುಗ್ಗಕ್ಕೂ ಅಷ್ಟೇ? ಪುಗ್ಗಾನು ಬ್ಲೂ ಮತ್ತೆ ವೈಟ್. ವೈಟ್ ಪುಗ್ಗ. ಮತ್ತೆ ಬೇರೆ ಏನು ಯೂಸ್ ಮಾಡೋದಿಲ್ಲ ಇಲ್ಲೆಲ್ಲ? ಸಿಂಬಲ್ ಅದೇನಿಲ್ಲ, ಅಣಿಕಟ್ಟು. ಅದು ಒಟ್ಟಲ್ಲಿ ಚೆನ್ನಾಗಿ ಕಾಣಬೇಕಿತ್ತು. ಮಲ್ಗೆ ಹೂ ಹಾಕೋದು, ಮಲ್ಗೆ ಹೂ ಆಯ್ತು, ಶಾವಂತಿಗೆ ಹೂ ಆಯ್ತು. ಇದು PP ವರಿಗಳಿಗೆ ಯಾರು ಜಾಸ್ತಿ ದುಬ್ಬದ ಮೇಲೆಲ್ಲ ಶಾವಂತಿಗೆ ಹೂ ಅದನ್ನ ಹಾಕಲ್ಲ. ನಾವು ಅಷ್ಟೇ ಹಾಕೋದು ಶಾವಂತಿಗೆ ಹೂವನ್ನೆಲ್ಲ. ಬಾವುಟ ಎಲ್ಲ ಮಾಡ್ಸಿದಾರೆ ಅವ್ರಿಗೆ? ಬಾವುಟ ಎಲ್ಲ ಇದಾವೆ. ಎಷ್ಟಿದಾವೆ ಸುಮಾರು? ಅಂದ್ರೆ ಸುಮಾರು ಇದರಲ್ಲಿ ಒಂದು 6-7 ಬಾವುಟಗಳು ಇದಾವೆ. 6-7 ಬಾವುಟ ಫ್ಯಾನ್ಸ್ ಮಾಡ್ಸಿದಾರ? ಫ್ಯಾನ್ಸ್ ಕೂಡ ಮಾಡ್ಸಿದಾರೆ. ನಮ್ದೇ ಒಂದು 6-7 ಇದಾವೆ. ಫ್ಯಾನ್ಸ್ ಗಳು ಮಾಡ್ಸಿದಾವೆ. ಒಂದು 10-15 ಫ್ಯಾನ್ಸ್ ಗಳು ಮಾಡ್ಸಿದಾವೆ. ಫ್ಲಾಗ್ ಇದಾವೆ. ಟಿ ಶರ್ಟ್ ನೀವೇ ಮಾಡಿಸ್ತಾರೆ ಇಲ್ಲ ಫ್ಯಾನ್ಸ್ ಮಾಡ್ಸ್ಕೊಂತಾರೆ? ನಾವು ಮಾಡಿಸ್ಕೊಡ್ತೀವಿ, ಫ್ಯಾನ್ಸ್ ಮಾಡ್ಸ್ಕೊಂತಾರೆ. ನೀವು ಹಬ್ಬ ಬಂತಂದ್ರೆ ಫ್ಯಾನ್ಸ್ ಗಳೇ ಮಾಡ್ಕೊಂತಾರೆ. ಇದ್ರ ಫೋಟೋ ಹಾಕಿದ್ರೆ ಹೆಸರು ಹಾಕ್ಸ್ಕೊಂಡು, ಅವ್ರ ಊರ ಹೆಸರು ಹಾಕ್ಸ್ಕೊಂಡು, ಅವ್ರ ನೇಮ್ ಹಾಕೊಂಡು ಇದ್ರ ಫೋಟೋ ಹಾಕ್ಸ್ಕೊಂಡೆಲ್ಲ ಮಾಡ್ತಾರೆ. ಬ್ಯಾನರ್ ಗಳು ಹಾಕ್ಸ್ತಾರೆ ಜಾತ್ರೆಗಳಿಗೆಲ್ಲ.
ನಾನು ಕೇಳಿದೆ ಗಾಂಧಿನಗರ ಸೂಪರ್ ಅಂದ್ರೆ ನಂಗೆ ಇಲ್ಲಿ ಇರೋದು ಗೊತ್ತಿರ್ಲಿಲ್ಲ, ರೀಸೆಂಟ್ ಆಗಿ ಗೊತ್ತಾಯ್ತು ನಂಗೆ, ಇದು ಇನ್ಸಿಡೆನ್ಸ್ ಆಯ್ತಲ್ಲ ಅವಾಗ ಗೊತ್ತಾಯ್ತು ನಂಗೆ ಇಲ್ಲೇ ಅಳವಾದಲ್ಲಿ ಐತಂತ. ಹಂಗಾಗಿ ಬರೋಣ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ. ಇದು ಫಸ್ಟ್ ಇದ್ರಲ್ಲಿ ಇತ್ತಲ್ಲ ಶಿಕಾರಿಪುರದಲ್ಲಿ, ಶಿಕಾರಿಪುರ ಹತ್ರ ಗಾಂಧಿನಗರ ಅಂತ ಅಲ್ಲಿತ್ತು. ಅದು ಗಾಂಧಿನಗರ ಸರ್ಕಾರ ಗಾಂಧಿನಗರ ಆ ಊರದು ಒಂದು ಊರದು ಗಾಂಧಿನಗರ ಅಂತ. ಶ್ರೀಲಂಕನ್ ಕೊಪ್ಪ ಅಂತದು, ಅದು ಗಾಂಧಿನಗರ ಅಂತ ಕರೀತಾರೆ. ಅದು ಯಾರಿಗೂ ಗೊತ್ತಿರ್ಲಿಲ್ಲ. ನಮ್ ಗಾಂಧಿನಗರ ಮಹಾರಾಜ ಅಂತ ಒಂದು ಊರಿತ್ತು, ಅಲ್ಲಿಂದಾನೆ ಆ ಊರು ಫೇಮಸ್ ಆಗಿದ್ದು ಗಾಂಧಿನಗರ ಅಂತ. ಊರಿಂದಾನೆ ಊರ್ ಫೇಮಸ್, ಊರಿಂದಾನೆ ಊರು ಫೇಮಸ್ ಆಗಿದ್ದು ಮಹಾರಾಜ ಅಂತ. ರೀಸೆಂಟ್ ಆಗಿ ಡೆತ್ ಆಯ್ತದ ವಯಸ್ಸಾಗಿ. ಅದು ಚಟ್ಟಿಂದ ಅದು ಚಟ್ಟು ಪಿಪಿ ಓರಿ, ಪಿಪಿ ಗಗರಿ ಎಲ್ಲಾನು ಮಾಡೋದು. ಅದು ತುಂಬಾ ಫೇಮಸ್ ಆದ ಓರಿನು. ಬುಲೆಟ್ ಎಲ್ಲ ಹೊಡೆದಿದ್ ಬಂಪರ್. ಅದಕ್ಕೂ ಅಷ್ಟೇ ಚಟ್ಟಿ ಇದ್ರಷ್ಟೇ ಐಟ, ಇದಷ್ಟು ಪಿಪಿ ಐಟ್ ಆಗ್ತಿರ್ಲಿಲ್ಲ ಅದಕ್ಕೆ. ನಾರ್ಮಲ್ ಅದು, ನಾರ್ಮಲ್ ಎಲ್ಲ ಊರಿ ಹಾಕಲ್ಲ ನಾರ್ಮಲ್ ನಾರ್ಮಲ್ ಅದು. ಅವ್ರ ಹೆಸರೇನು ಫಸ್ಟ್ ಇತ್ತಲ್ಲ ಓನರ್ ಹೆಸರು? ಕುಮಾರಣ್ಣ ಅಂತ. ಕುಮಾರಣ್ಣ ಅಂತ. ಇವಾಗ್ಲೂ ಇಲ್ಲೇ ಮಹಾರಾಜ ಅಂತ ಅಂದ್ರೆ ಕುಮಾರ್ ಮಹಾರಾಜ್. ಈಗ ಊರು ಇಲ್ಲೇ ಇರುತ್ತಾ ಇನ್ನು ಮತ್ತೆ ಏನಾದ್ರು ಇಲ್ಲೇ ಇರುತ್ತೆ. ಇವಾಗ ಪರ್ಮನೆಂಟ್ ಇಲ್ಲ? ಇಲ್ಲೇ ಇರುತ್ತೆ. ಇವಾಗ ಯಾರಾದ್ರೂ ಫ್ಯಾನ್ಸ್ ನೋಡಕ್ ಬಂದ್ರೆ ಇಲ್ಲಿಗೆ ಬರ್ಬೇಕು ಅಂದ್ರೆ ಇವಾಗ ಕೆಲವರು ಡೌಟ್ ಇರುತ್ತಲ್ಲ, ಈ ಊರಿ ಇಲ್ಲಿ ಬಂದಿದೆ ಅಂತ ಅಂದ್ರೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಅಭಿಮಾನಿಗಳು, ನಮ್ ಸೂಪರ್ ಅಭಿಮಾನಿಗಳು ಪ್ರತಿಯೊಬ್ರು ಇಲ್ಲೇ ಬಂದು ಡೈಲಿ ಫೋಟೋ ಹೊಡ್ಸ್ಕೊಂಡು ಹೋಗೋದಾಗ್ಲಿ, ಅವ್ರು ವಿಡಿಯೋ ಮಾಡ್ಕೊಂಡು ಹೋಗಲಿ, ಅಲ್ಲೇ ಎತ್ತಿರುತ್ತೆ, ಅವರೇ ಬಿಚ್ಕೊಂಡು ವಿಡಿಯೋ ಮಾಡ್ಕೊಂಡು ಕಟ್ ಹೋಗ್ತಾರೆ. ಹಂಗೆ ಯಾರಿಗೂ ಏನು ಮಾಡಲ್ಲ. ನರಸಾಪುರ ಹಬ್ಬಕ್ಕೋಸ್ಕರ ಬೆಂಗಳೂರಿಂದ ಬಂದಿದ್ರು ಅವ್ರು. ಅವ್ರಿಗೋಸ್ಕರನೇ ನರಸಾಪುರಕ್ಕೆ ಎತ್ತಾಕಿದ್ರು. ಅವ್ರಿಗೋಸ್ಕರ ಅವ್ರು ನಮ್ಮ ಮಾವರು. ಮಾವರ ನಮ್ಮ ಮಾವರು. ಅವರೆಲ್ಲ ಇಲ್ಲಿರೋರೆಲ್ಲ ನಮ್ಮ ಮಾವರು, ಅಣ್ಣ ಎಲ್ಲ ನಮ್ಮ ಮಾಲೀಕರು. ಇಲ್ಲಿರೋರೆಲ್ಲ ನಮ್ಮ ಸೂಪರ್ ಮಾಲೀಕರು. ಇವಾಗ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾರೆ. ಬೆಂಗಳೂರಲ್ಲಿ ವರ್ಕ್ ಮಾಡೋದು. ಫಸ್ಟ್ ಹಬ್ಬ ಎಲ್ಲಿ ಆಗ್ತಾರೆ? ಇವಾಗ ಕೆಲವರೆಲ್ಲ ಅಂತಾರೆ ಇವಾಗ ನಮ್ಮ ಮನೆ ದೇವರು ಇಲ್ಲೇ ಬೇರೆ ಬೇರೆ. ನಾವು ಖುಷಿಗೆ ಇಲ್ಲೇ ಪಕ್ಕದೂರು 4 ಕಿಲೋಮೀಟರ್ ಚಿಕ್ಕೇರಿ ಅಂತ, ಖುಷಿಗೆ ಅಂತ ಅಲ್ಲಿ ಹಬ್ಬ ಮಾಡಿದ್ವಿ. ಹೋದ ವರ್ಷನೂ ಚಿಕ್ಕೇರಿಯಲ್ಲಿ ಹಬ್ಬ ಮಾಡಿತ್ತು, ಈ ವರ್ಷನೂ ಚಿಕ್ಕೇರಿಯಲ್ಲಿ. ಅಂದ್ರೆ ಇವಾಗ ವರ್ಷ ಒಂದು ಊರ್ ಅಂತ ಫಿಕ್ಸ್ ಮಾಡ್ಕೊಂಡಿರ್ತಾರಲ್ಲ, ಅದೇ ನಾವು ಖುಷಿಗೆ ಅಂತ ಇಲ್ಲಿ ಜೋರಾಗಿ ನಡೆಯೋದು, ಸುತ್ತಮುತ್ತ ಎಲ್ಲ ಜೋರಾಗಿ ನಡೆಯೋದು ಚಿಕ್ಕೇರೂರು ಅಂತ. ಅಲ್ಲಿಗೆ ನಾವು ಚಿಕ್ಕೇರಿ ಚಿಕ್ಕೇರಿಗೆ ಹಾಕ್ತೀವಿ ನಾವು. ಫಸ್ಟ್ ಹಬ್ಬ ಅಲ್ಲೇ ಹಾಕೋದು, ಅಲ್ಲಿ ಹಾಕಿ ಮತ್ತೆ ಬೇರೆ ಅಲ್ಲಿ ಹಾಕಿದ್ಮೇಲೆ ಬೇರೆ ಖುಷಿಗೋಸ್ಕರ ನಮ್ಮೆಲ್ಲ ಊರವರಿಗೋಸ್ಕರ. ಈಗ ಊರನ್ನೋರು ಕೆಲಸ ಇರ್ತಾವ, ಎಲ್ಲ ಬರ್ತಿರಲ್ಲ ಬೇರೆ ಬೇರೆ ಹಬ್ಬಗಳಿಗೆ. ಪಕ್ಕದೂರು ಅಂತ ದೀಪಾವಳಿಗೋಸ್ಕರನೇ ಫ್ರೀ ಆಗಿರ್ತಾರೆ, ಅದಕ್ಕೋಸ್ಕರನೇ ಅವ್ರಿಗೆಲ್ಲರಿಗೋಸ್ಕರನೇ ಚಿಕ್ಕೇರಿಯಲ್ಲಿ ಎತ್ತಾಕ್ತೀವಿ. ಚಿಕ್ಕೇರಿಯಲ್ಲಿ ಹಾಕ್ತೀರಾ? ಅದು ಚಿಕ್ಕೇರಿಯಲ್ಲಿ ಬಹುಮಾನದ ಹಬ್ಬನ? ಖುಷಿಗೋಸ್ಕರ ಬಹುಮಾನ ಹಬ್ಬ ಊರನಿಗೋಸ್ಕರ. ಅದು ಚಿಕ್ಕೇರಿ ಹಬ್ಬ ಆದ್ಮೇಲೆ ನೆಕ್ಸ್ಟ್ ಎಲ್ಲಿ ಇರುತ್ತೋ ನಮ್ಗೆ ನೀವು ಟಾರ್ಗೆಟ್ ಇದೆ ಫಿಕ್ಸ್ ಮಾಡ್ಕೊಂಡಿರಲ್ಲ? ಫಿಕ್ಸ್ ಮಾಡ್ಕೊಂಡಿರಲ್ಲ. ಮತ್ತೆ ಬೇರೆ ಹೋಗಿ ಆ ಕಡೆ ಅದನ್ನು ನೋಡಿರಲ್ಲ. ನಮ್ಮ ಅಭಿಮಾನಿಗಳಾಯ್ತು, ನಮ್ಮ ಮಾಲಕರಾಯ್ತು, ಓರಿ ಮಾಲಕರು ಇಂತಲ್ಲಿ ನಾವು ಓರಿ ಹಾಕ್ಬೇಕು ಹಾಕನ್ರಿ, ಅಲ್ಲೇನೋ ಒಂದು ನಿಯತ ಸಿಗುತ್ತೆ, ನಮ್ಮ ಎತ್ತಿ ಚೆನ್ನಾಗ್ ಪ್ರೈಸ್ ಸಿಗುತ್ತೆ ಹಾಕಣ ಅಂತ ಅಂದಾಗ ಅಲ್ಲೋ ನಂಬರ್ ತಗೊಂಡು ಹಾಕ್ತಿವಿ. 6-7 ವರ್ಷದಿಂದ ಹಬ್ಬ ಮಾಡ್ತಿದೀವಿ. ನಮ್ಗೆ ಇದ್ರ ಬಗ್ಗೆ ಮಾತ್ರ ಗೊತ್ತು. ಓರಿ ಹಬ್ಬದ ಬಗ್ಗೆ ತಿಳ್ಕೊಂಡವ್ರು ತುಂಬಾ ಜನ ಇದಾರೆ. ಅದ್ರನ್ನ ಓರಿ ಹಬ್ಬ ನೆಡ್ಸ್ಕೊಂತ ಬಂದವ್ರು ಹಳೆಯಬ್ರು ಬಹಳ ಪೈಲ್ವಾನ್ರುಗಳು ಇದಾರೆ, ಓರಿ ಮಾಲಕರು ಇದಾರೆ. ಅವ್ರ ಬಗ್ಗೆ ನಾವ್ ಯಾರಾದ್ರೂ ಓಪನ್ ಚಾಲೆಂಜ್ ಹಾಕಿದಾರ ತಗೊಬನ್ನಿ ಓರಿ ಹಿಡಿತೀನಿ ಅಂತ ಯಾರಾದ್ರೂ ಕಾಲ್ ಮಾಡಿ ನಿಮಗೆ? ಆತರ ಯಾರು ಇಲ್ಲ, ನಮ್ಗೆ ಹಾಕಿಲ್ಲ, ಯಾರು ಹಾಕಿಲ್ಲ ಇದುವರೆಗೂ. 7 ವರ್ಷ ಆಯ್ತಂದ್ರಲ್ಲ, 7 ವರ್ಷ ಚಾಲೆಂಜ್ ಹಾಕಿದಾರೆ. ಒಳಗೆ 1000 ಜನ ಇರ್ತಾರೆ. ಇಂಥವ್ರಿಗೆ ಓಡ್ರಿ ಅಂತ ಹೇಳಕ್ಕಾಗಲ್ಲ, ಬಿಡ್ರಿ ಅಂತ ಹೇಳಕ್ಕಾಗಲ್ಲ. ನಾವು ನಾರ್ಮಲ್ ಆಗಿ ಬಿಡಂಗ್ ಎತ್ಬಿಡ್ತೀವಿ. ಅಂದ್ರೆ ನಿಮ್ ಸುದ್ದಿಗೆ ಅಂದ್ರೆ ನಿಮ್ ಕಿವಿಗೆ ಬಂದಿರೋದು ಈ ತರ? ಆತರ ಏನ್ ಯಾರು ಬಂದಿಲ್ಲ, ಯಾರು ನಿಮ್ಗೆ ಕಾಲ್ ಮಾಡಿಲ್ಲ ಈ ತರ ಓರಿ ಹಿಡಿತೀವಿ ಹಂಗೆ? ಇಲ್ಲ ಏನು ಬಂದಿಲ್ಲ. MR Adventure 01 ಯೂಟ್ಯೂಬ್ ಚಾನಲ್ ಅವರಿಗೆ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓರಿ ಹಬ್ಬ ಬೆಳೆಸಿ ಉಳಿಸಿ ಅಂತ ಎಲ್ಲ ಕೇಳ್ಕೊಂತೀವಿ.